ಸಿದ್ದರಾಮಯ್ಯನವರಿದ್ರು. ನಂತರ ಸಿದ್ದರಾಮಯ್ಯ ಆದ ನಂತರ ಯಡಿಯೂರಪ್ಪರು ಬಂದರು. ಯಡಿಯೂರಪ್ಪರ ನಂತರ ಬೊಮ್ಮಾಯಿಯವರು ಬಂದರು. ಬೊಮ್ಮಾಯಿಯವರು ಬಂದ ನಂತರ ನಾಗಮೋಹನ್ ದಾಸ್ ಅವರು ಏನಿದ್ರು ಅವರೆಲ್ಲರ ಅಧ್ಯಯನಗಳನ್ನು ಮಾಡಿ ಸುಮ್ಮನೆ ಹಿಂಗೆ ಮೀಸಲಾತಿ ಕೊಟ್ಟಿಲ್ಲ, ಎಲ್ಲ ಅಧ್ಯಯನಗಳನ್ನು ಮಾಡಿ ರಾಜಣ್ಣವರು ನಾವೆಲ್ಲರೂ ದುಡ್ಡು ಹೋರಾಟ ಮಾಡಿ ಅದ್ರ ಬಗ್ಗೆ ಯಾರು ಕೆಲಸ ಮಾಡಿದ್ರು ಅಂತ ಹೇಳಕ್ ಹೋಗಲ್ಲ. ನಾವು ಗುರುಗಳ ಹತ್ರ ಕೂಡ ಮಾತಾಡ್ಕೊಂಡಿದ್ವಿ. ಏನೇನು ಮಾತಾಡ್ಕೊಂಡಿದ್ವಿ? ಗುರುಗಳೇ ನೀವು ಹೊರಗಡೆ ಹೋರಾಟ ಮಾಡ್ರಿ, ನೀವು ಹೊರಗಡೆ ಹೋರಾಟ ಮಾಡ್ರಿ, ನಾವು ಒಳಗಡೆ ಹೋರಾಟ ಮಾಡ್ತೀವಿ. ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ಅವರು ಹೊರಗಡೆ ಹೋರಾಟ ಮಾಡ್ತಾ ಇದ್ರು, ನಾವು ಹೊರಗಡೆ ಹೋರಾಟವನ್ನು ಮಾಡಿ ನಾವೇನು ಮಾಡಿದೀವಿ, ಕಾನೂನುಬದ್ಧವಾಗಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ರು. ಆ ವರದಿ ಆಧಾರದ ಮೇಲೆ ಇವತ್ತು 7% ಮೀಸಲಾತಿಯನ್ನು ಕೊಡಿಸಂತ ಕೆಲಸ ಮಾಡಿದ್ವಿ. ಮೀಸಲಾತಿಯನ್ನು ಕೊಡಿಸಿದ ನಂತರ ಇವತ್ತು ಅನೇಕ ವಿಚಾರಗಳು ಬಂದಂತ ರಾಜಣ್ಣ ಹೇಳಿದ್ರು. ಅವತ್ತು ಮೀಸಲಾತಿ ಕೊಡಿಸಂತ ವಿಚಾರದಲ್ಲಿ ಮೀಸಲಾತಿ ಕೊಟ್ಟಿದ ನಂತರ ಅವತ್ತು ಪುನಃ ಮತ್ತೆ ಸರ್ವಪಕ್ಷಗಳ ಸಭೆಯನ್ನು ಕರೆದ್ವಿ. ಸರ್ವಪಕ್ಷಗಳ ಸಭೆಯನ್ನು ಕರೆದಂತ ಟೈಮಲ್ಲಿ ಕುಮಾರಸ್ವಾಮಿ ಇದ್ದಾರ, ಸಿದ್ದರಾಮಯ್ಯ ಇದ್ದಾರ, ಡಿ.ಕೆ. ಶಿವಕುಮಾರ್ ಅವರು ಇದ್ದಾರ, ಬೊಮ್ಮಾಯಿ ಇದ್ದಾರ, ಯಡಿಯೂರಪ್ಪ ಇದ್ದಾರ, ರಮೇಶ್ ಅವರು ಇದ್ದಾರ, ರಾಜಣ್ಣವರು ಇದ್ದಾರ, ರಾಮಚಂದ್ರಪ್ಪನವರು ಇದ್ದಾರ. ಎಲ್ಲ ಮಾಜಿ ಶಾಸಕರು ಎಲ್ಲರೂ ಸೇರಿಕೊಂಡು ಸರ್ವಪಕ್ಷಗಳು ಸೇರಿದಂತ ಟೈಮಲ್ಲಿ ಅವರು ಒಂದೇ ಒಪ್ಪಿಗೆ ಕೊಟ್ಟರು. ರಾಮ್ಲೋರೇ, ನೀವು ಮೀಸಲಾತಿ ವಿಚಾರದಲ್ಲಿ 7% 17% ಮೀಸಲಾತಿ ಘೋಷಣೆಯನ್ನು ಮಾಡಿದ್ರು, ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತೇಳಿ ಸರ್ವಪಕ್ಷಗಳನ್ನು ಒಪ್ಪಿಗೆಯನ್ನು ಕೊಡುವಂತ ಕೆಲಸ ಅವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರೇ ಕೊಟ್ಟರು. ಅಲ್ಲಿ ಮುಗಿದಿಲ್ಲ, ಸರ್ವಪಕ್ಷಗಳನ್ನು ಸಭೆಯನ್ನು ಕರೆದು ಅಲ್ಲಿ ಒಪ್ಪಿಗೆಯನ್ನು ತಗೊಂಡು ಮತ್ತೆ ಇಲ್ಲಿಗೆ ತಗೊಂಡದ್ವಿ, ಶಾಸನ ಸಭೆಗೆ ತಗೊಂಡದ್ವಿ, ಶಾಸನ ಸಭೆಗೆ ತಗೊಂಡದ್ವಿ. ಶಾಸನ ಸಭೆಯಲ್ಲಿ ಚರ್ಚೆ ಆಗಿ ಎಲ್ಲರನ್ನು ಸರ್ವಾನುಮತದಿಂದ ಏನು ಕೊಟ್ಟರು, ಈ ಮೀಸಲಾತಿ ಏನು ಮಾಡ್ತಾ ಇದ್ದಾರೋ ರಾಮ್ಲೋರೇ, ಇವತ್ತು ಸರ್ಕಾರ ಇವತ್ತು ಏನು ಮೀಸಲಾತಿ ಮಾಡ್ತಾ ಇದ್ದಾರೋ ನಾವೆಲ್ಲರೂ ಸರ್ವಾನುಮತದಿಂದ ನಾವು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀವಿ. SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಕೊಡ್ರಿ. ನಂತರ SC ಸಮುದಾಯಕ್ಕೆ 30 ವರ್ಷಗಳಿಂದ ಏನು ಹೋರಾಟವನ್ನು ಮಾಡಿದ್ರು ಅದನ್ನು 3% ಇಂದ 7% ಮಾಡ್ರಿ ಅಂತೇಳಿ ಎಲ್ಲ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೇರಿ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಕೊಟ್ಟು ಅಲ್ಲಿ ಶಾಸನ ಸಭೆಯಲ್ಲಿ ಬಿಲ್ ಪಾಸ್ ಮಾಡುವಂತ ಕೆಲಸ ಅವತ್ತು ಮಾಡಿದ್ರು. ಬಿಲ್ ಪಾಸ್ ಮಾಡಿದ್ರಿಂದ ಅಲ್ಲಿ ಮುಕ್ತಾಯ ಆಗಲ್ಲ, ನೆನ್ಪಿಡ್ಕೊಳ್ರಿ. ಮೊದಲನೇದಾಗಿ ನಾಗಮೋಹನ್ ದಾಸ್ ವರದಿ, ಎರಡನೇದಾಗಿ ಸರ್ವಪಕ್ಷಗಳ ಸಭೆ, ಮೂರನೇದು ಶಾಸನ ಸಭೆ. ಶಾಸನ ಸಭೆ ಆದ ನಂತರ ಗೌರ್ನರ್ ಹತ್ರ ಒಪ್ಪಿಗೆ ಆಗಬೇಕು, ಗೌರ್ನರ್ ಹತ್ರ ಅಂಕಿತ ಆಗಬೇಕು, ಸಹಿ ಆಗಬೇಕು. ಗೌರ್ನರ್ ಹತ್ರ ತಗೊಂಡು ಹೋಗ್ತೀವಿ, ಗೌರ್ನರ್ ಹತ್ರ ರಾಜ್ಯಪಾಲ ಹತ್ರ ಹೋಗಿ ಸಹಿ ಮಾಡ್ಕೊತೀವಿ. SC ಜನಾಂಗಕ್ಕೆ 15 ಇದ್ದಿದ್ದು 2% ಜಾಸ್ತಿ ಮಾಡಿ ಅದು 17% ಮಾಡ್ತೀವಿ. SC ಜನಾಂಗಕ್ಕೆ 3% ಇದ್ದಿದ್ದು 4% ಜಾಸ್ತಿ ಮಾಡಿ 7% ಮಾಡ್ತೀವಿ ಅಂದ್ರೆ ಗೌರ್ನರು ಅಂಕಿತ ಸಹಿ ಮಾಡಿದ ನಂತರ ನಮ್ಮ ಸಮುದಾಯಕ್ಕೆ 7% ಮೀಸಲಾತಿ ಸಿಕ್ತು. ಮೀಸಲಾತಿ ಸಿಕ್ಕಿದ ನಂತರ ಬಹುಶಃ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ. ಅನುಕೂಲ ಆದ ನಂತರ ಇವತ್ತು ಸರ್ಕಾರ ಯಾವನಲ್ಲಿ ದೊಡ್ಡವರು ಮಾಡಿದ್ದು ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ತಂದೆ ತಾಯಿಗಳು ಏನು ಕಲಿಸ್ಯಾರ, ನಮಗೆ ಆಸ್ತಿ ಇದ್ರಿಗಿನ ನಾವು ಮಾಡಿದ್ದು ನೀವು ಉಳಿಸ್ಕೊಂಡು ಹೋಗ್ರಂತಾರ. ನಾವು ಏನನ್ನ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಪ್ಪ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಉಳಿಸ್ಕೊಂಡು ಹೋಗ್ಲಿ ಅಂತಾರ. ಇವತ್ತು ಸರ್ಕಾರ ಏನು ಮಾಡಿದೆ, ಸರ್ಕಾರ ಇದು ಹೆಂಗೆ ಪ್ರಾರಂಭ ಆಯಿತು ಅಂತ ಹೇಳ್ತೀನಿ. ಅಲ್ಲಿ ಬೆಳಗಾವಿಯಲ್ಲಿ ಅಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ರಮೇಶ್ ಅಣ್ಣವರು, ಜಾರಕಿಹೊಳಿ ಸಾಹೇಬರು, ರಮೇಶ್ ಅಣ್ಣ ಇದೆ. ಹಂಗಾಗಿ ಇಷ್ಟೊಂದು ಅನ್ಯಾಯ ಆದಂತ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ಬಹುಶಃ ರಮೇಶ್ ಅಣ್ಣವರು ಬಿಟ್ಟರೆ ಯಾರು ಕೂಡ ಗೆದ್ದಿಲ್ಲ ನೋಡ್ರಿ. ಅಂದ್ರೆ ನಮ್ಮ ಹೆಂಗತ ನಾಯಕರು ಬೇರೆ, ನಮ್ಮ ಸುದ್ದಿ ಸಾಹೇಬರು ಬೇರೆ. ಯಾಕಂದ್ರೆ ಅವರೆಲ್ಲರೂ ಆಯ್ಕೆ ಆಗಿರೋದು ಶಾಸಕರಿಂದ ಆಯ್ಕೆ ಆದಂಥವ್ರು, ಜನರ ಮಧ್ಯದಲ್ಲಿ ತಂದವ್ರು ಎಲ್ಲರೂ ಕೂಡ ಸೋತಿದ್ದೀವಿ. ಆ ರಮೇಶ್ ಅಣ್ಣನ ಸೋಲ್ಸಕ್ಕಾಗಲ್ಲ ಯಾರ ಕೈಲಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗಾಗಿ ನೋಡಿ. ರಾಜಣ್ಣವ್ರು ಬಹಳ ಸರಿ ಹೇಳ್ತಾರ, ರಾಮ್ಲು ನಾವ್ ಯಾಕೆ ಸೋತೀವಿ ಅಂದ್ರಿಗಿನ ಅಂತ ಹೇಳ್ತಿರ್ತಾನ.
ಅವ್ರು ಮೀಸಲಾತಿ ಅಂತ ಕಸ್ಕೊಂಡ್ಬಿಟ್ಟು ನಮ್ಮನ್ನ ಬೇರೆಯವರಿಗೆ ಮೀಸಲಾತಿ ಕೊಡಿಸಿಲ್ಲ ಅನ್ನೋ ನೋವಿನಿಂದ ನಾವೆಲ್ಲರೂ ಕೂಡ ಸೋತ್ವಿ. ಆದ್ರೆ ನಾವು ಸೋತ್ರೆ ಕೂಡ ಈ ಸಮುದಾಯದ ಕೆಲಸ ಮಾಡಿ ಸಮುದಾಯದ ಗೆಲ್ಲಿಸಿದ್ವಿ, ಸಮುದಾಯದ ಗೆಲ್ಲಿಸಿದ್ವಿ. ಅದು ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಸರಿಪಡಿಸಬೇಕು ಅನ್ನೋ ಕಾರಣದಿಂದ ಅನೇಕ ವಿಚಾರಗಳನ್ನು ನೀಡಿಕೊಂಡು ನಾವು ರಾಜ್ಯದಲ್ಲಿ ಹೋಗ್ತಾ ಇದ್ವಿ. ಬಹುಶಃ ನನಗೆ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಸೀನಪ್ಪ ದಾಸಗೇರಿ ಕರೇಪುರವರು ಕೂಡ ಸೋತರು. ಯಾಕಂದ್ರೆ ಅವತ್ತು ನಮ್ಮೆಲ್ಲ ನಾಯಕರು ಇದ್ದಂಥವ್ರು ಎಲ್ಲರೂ ಕೂಡ ಹೋಗಿ ನಾವು ಅವತ್ತು ಒಂದೇ ಕೇಳಿದ್ವಿ, ದಾವಣಗೆರೆ ಅಂದ ತಕ್ಷಣ ಈ ಕರ್ನಾಟಕ ರಾಜ್ಯದ ಒಂದು ಕ್ರೀಮ್ ಇದ್ದಂತೆ. ಅಂದ್ರೆ ಕ್ರೀಮ್ ಅಂದ್ರೆ ಗೊತ್ತಾಗುತ್ತಲ್ಲ, ಅಂದ್ರೆ ಬೇರೆ ಭಾಗದಲ್ಲಿ ಕ್ರೀಮ್ ಆಗುತ್ತೆ. ಆ ರೀತಿ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಅಂದ ತಕ್ಷಣ ಅಂತ ಕ್ಷೇತ್ರದಲ್ಲಿ ಒಬ್ಬ ಬಡವನಿಗೆ ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕನಿಗೆ ಕರೇಪ್ಪ ದಾಸಗೇರಪ್ಪ ನೀರು ಕೊಟ್ಟಿದ್ದಾರೋ ಇವತ್ತು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರು ನಾವು ಗೆಲ್ಲಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಎಷ್ಟು ಏನು ಸೋತಿದೀವೋ 28ಕ್ಕೆ 15ಕ್ಕೂ 15 ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆಲ್ಲಬೇಕು. ಜೊತೆಲಿ 2 ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಬಿಜೆಪಿ ಎಂಪಿಗಳು ಗೆಲ್ಲಬೇಕನ್ನೋ ಪ್ರಯತ್ನದಲ್ಲಿ. ಯಾಕಂದ್ರೆ ಇವತ್ತು ನಾನು ಹೇಳಿದ್ದೆ, ಇದೇ ನಮ್ಮ ಪ್ರತಾಪ್ ಗೌಡ ಪಾಟೀಲ್ ಅವರು ಇಲ್ಲೇ ಇದ್ದಾರೆ. ಅವರು ಉಪಚುನಾವಣೆಗಳಲ್ಲಿ ನಾನು ಹೋಗಿದ್ದೆ. ಅವರು ಬಹುಶಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಪಾರ್ಟಿಯನ್ನು ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಪ್ರತಾಪ್ ಅಣ್ಣವರು ಕೂಡ ಬಂದಂತ ಟೈಮಲ್ಲಿ ಅವತ್ತು ಉಪಚುನಾವಣೆ ನಡೆಯುವಂತ ಟೈಮಲ್ಲಿ ನಾನು ಪ್ರಚಾರದಲ್ಲಿ ನಾನು ರಾಜಣ್ಣವರು ಎಲ್ಲರೂ ಕೂಡ ಇದ್ದೀವಿ. ಅವತ್ತೊಂದು ಮಾತನ್ನು ಕೊಟ್ಟಿದ್ದೆ, ನಾನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಪ್ರತಾಪ್ ಅಣ್ಣವ್ರನ್ನ ಗೆಲ್ಲಿಸಬೇಕು, ಗೆಲ್ಲಿಸಿದಂತ ಟೈಮಲ್ಲಿ ನನ್ನ ರಕ್ತದಿಂದ ಬರೆದು ಕೊಡ್ತೀನಿ, 3% ಇದ್ದು 7% ಮಾಡ್ತೀನಿ ಅಂತೇಳಿ ಅವತ್ತು ಸವಾಲನ್ನು ಹಾಕಿದ್ದೆ. ಬಹಳಷ್ಟು ಗೇಲಿ ಮಾಡಿದ್ರು ನನಗೆ ಪರವಾಗಿಲ್ಲ. ಆದ್ರೆ ಮೀಸಲಾತಿ ಅಂತ ಕೊಡಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದಲ್ಲ, ಅದನ್ನ ಮುಖ್ಯಬೇಕಲ್ಲ, ತಾವು ಮಾಡಿದಲ್ಲ, ಅವತ್ತು ಸರ್ಕಾರ ಮಾಡಿದಲ್ಲ. ಇವತ್ತು ನಾವೆಲ್ಲರೂ ಕೂಡ ಈ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರಿಗೆ ಎಸ್ ಟಿ ಜನಾಂಗಕ್ಕೆ ಅವ್ರಿಗೆ ಮೀಸಲಾತಿ ಇಲ್ಲ, ಬಿಜೆಪಿಯಲ್ಲಿ ಇದ್ದಂತ ಎಸ್ ಟಿ ಸಮುದಾಯದ ಅಲ್ಲಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದಂಥದ್ದು ಮಾಡಿದೀವಲ್ಲ. ಹಂಗಾಗಿ ನನ್ನ ವಿಶ್ವಾಸ ಕಳಕಳಿ ಇಷ್ಟೇ, ದಯವಿಟ್ಟು ಮನೆಗೆ ಹೋಗಲಿ, ಪ್ರಚಾರ ಮಾಡಿ. ಯಾಕಂದ್ರೆ ಇವತ್ತು ನಮ್ಮೆಲ್ಲ ನಾಯಕರು ಬಂದಿರೋಂಥದ್ದು ನಿಮ್ಮ ಬೆಂಬಲ ಬೇಕಂದೇಳಿ ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋಗಂತ ಟೈಮಲ್ಲಿ ಅನೇಕ ತೊಂದರೆಗಳು ಬರ್ತಾವ. ತೊಂದರೆಗಳು ಬಂದಂತ ಟೈಮಲ್ಲಿ ನಮ್ಮ ಸಮುದಾಯದ ನಾಯಕರೆಲ್ಲರೂ ಕೂಡ ನಮ್ಮನ್ನು ಕಾಪಾಡಬೇಕು ಅನ್ನೋ ಕಾರಣದಿಂದ ನಿಮ್ಮ ಬೆಂಬಲಕ್ಕೋಸ್ಕರವಾಗಿ ಇಲ್ಲಿ ತನಕ ನಾವು ಬಂದಿದ್ದೀವಿ. ದಯವಿಟ್ಟು ನಮಗಂತ ಯಾರೂ ಇಲ್ಲ, ಈ ಸಮುದಾಯದ ಜನರ ಶಕ್ತಿಯನ್ನು ತುಂಬಿದರೆ. ಯಾವ ರೀತಿಯಲ್ಲಿ ರಾಮಾಯಣ ಕಾಲದಲ್ಲಿ ರಾಮ ಮತ್ತು ರಾವಣ ಯುದ್ಧ ಆದಂತ ಟೈಮಲ್ಲಿ ಏನು ಹನುಮಂತ ಸೇತುವೆಯನ್ನು ದಾಟಬೇಕಾಯ್ತನೋ ಹನುಮಂತನಿಗೆ ಶಕ್ತಿ ಇದ್ದಿಲ್ಲ, ನೆನ್ಪಿಡ್ಕೊಳ್ರಿ. ಹನುಮಂತ ಬಹಳ ಪುಕ್ಕಲ, ಹನುಮಂತನಿಗೆ ಶಕ್ತಿ ಇಲ್ಲ ಅಂತ ಟೈಮಲ್ಲಿ ಅವತ್ತೆಲ್ಲ ಜನರೆಲ್ಲರೂ ಕೂಡ ಸೇರ್ಕೊಂಡು, ಅವತ್ತು ವಾನರ ಸೇನೆ ಸೇರ್ಕೊಂಡು, ರಾಮ ಸೇರ್ಕೊಂಡು, ನಿನ್ನ ಶಕ್ತಿವಂತ ರಾವಣ ಸೀತೆಯನ್ನು ಹೊತ್ಕೊಂಡು ಆ ಭಾಗದಲ್ಲಿ ನಿಂತಾನ, ಆ ಸಮುದ್ರ ತೀರದಲ್ಲಿ ಅವನು ನಿಂತಾನ, ಅಲ್ಲಿಗೆ ಹೋಗ್ಬೇಕಾದ್ರೆ ನಿನ್ನತ್ರ ಮಾತ್ರ ಶಕ್ತಿ ತಂದಲ್ಲಿ ಅವತ್ತು ಹನುಮಂತನಿಗೆ ಶಕ್ತಿ ತುಂಬಂತ ಕೆಲಸ ವಾನರ ಸೇನಾ ಮತ್ತು ರಾಮ ಮಾಡ್ತಾನೆ. ರಾಮ ಮತ್ತು ವಾನರ ಸೇನೆ ಮಾಡಿದಂತ ಟೈಮಲ್ಲಿ ಹನುಮಂತ ಇಂಚಿಂಚು ಬೆಳೆದು ಭೂಮಿಗೆ ಆಕರ್ಷಕ್ಕೆ ಒಂದಾಗ್ತಾನೆ. ಹನುಮಂತ ಭೂಮಿಗೆ ಆಕರ್ಷಕ್ಕೆ ಒಂದಾಗಿ ಆ ಸೇತುವೆಯನ್ನು ಜಿಗಿಯುವಂತ ಕೆಲಸ, ಸೀತೆ ಮಾತೆಯನ್ನು ಪುನಃ ರಾಮನಿಗೆ ಹೋಗ್ತಂತ ಕೆಲಸ ಅವತ್ತು ಹನುಮಂತ ಏನು ಮಾಡಿದನೋ ಆ ಕೆಲಸ ಈ ಸಮುದಾಯದ ಜನರಿಗೆ ಒಳ್ಳೆದನ್ನ ಆಗ್ಬೇಕಾದ್ರೆ, ಭವಿಷ್ಯದ ಮಕ್ಕಳಿಗೆ ಒಳ್ಳೆದನ್ನ ಆಗ್ಬೇಕಾದ್ರೆ ನಾವೇನು ಹೋರಾಟಕ್ಕೆ ಹೋಗ್ತಾ ಇದ್ವೋ ನಿಮ್ಮ ಬೆಂಬಲಕ್ಕೋಸ್ಕರವಾಗಿ ಈ ತನಕ ಬಂದಿದ್ದೀವಿ. ಹಂಗಾಗಿ ನಾವು ಬೆಂಬಲವನ್ನು ಸೂಚಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ನಾನು ಒಂದೇ ಮಾತು ಹೇಳ್ತೀನಿ, ಇವತ್ತು ಈ ದಾವಣಗೆರೆದಲ್ಲಿ ಒಂದೇ ಮಾತು ಕೇಳ್ತೀನಿ, ಬಹುಶಃ ಈ ಸರ್ಕಾರ ಮಾಡುತ್ತೇನೋ ಮಾಡಲ್ಲ ಗೊತ್ತಿಲ್ಲ ನಮಗೆ. ಅವತ್ತೇನು ಮಾತು ಕೊಟ್ಟಿದ್ರು 7% ಇದ್ದು 3% ಇದ್ದು 7% ಮಾಡಿಕೊಟ್ಟಿದ್ರು. 28ಕ್ಕೆ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದು ಅಷ್ಟೇ ಸತ್ಯ. ಈ ಸರ್ಕಾರ ಏನು 4% ಮೀಸಲಾತಿಯನ್ನು ಕಸ್ಕೊಂಡಿದ್ದೇನೋ, SC ಸಮುದಾಯದಲ್ಲಿ ಏನು 2% ಮೀಸಲಾತಿ ಕಸ್ಕೊಂಡಿದ್ದೇನೋ, 28
ಈ ಸರ್ಕಾರಕ್ಕೆ ಮಾನ ಮರ್ಯಾದಿನ ಆದಷ್ಟು ಬೇಗ 7% ಕೊಡಿಸುವಂತ ಕೆಲಸ ಆಗ್ಲಿ. ಇಲ್ಲಿದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, 7% ಮೀಸಲಾತಿ ಕೊಡಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.